ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ ಒಂದು ಸಂಡೇದಾಗಿರುತ್ತೆ. ಸಂಡೇ ಅಂತಂದರೆ ಎಲ್ಲರಿಗೂ ರಜೆ ದಿನ ಆಗಿರೋದ್ರಿಂದ ಅವತ್ತು ರೆಸ್ಟ್ ತಗೊಳ್ಳೋ ದಿನ ಅಂತಲೇ ಹೇಳ್ಬೋದು. ರಿಲ್ಯಾಕ್ಸೇಷನ್ಗೆ ಅಂತ ಎಲ್ಲಾದರೂ ಹೊರಗೆ ಹೋಗಲೇಬೇಕಲ್ವಾ. ಸೊ ಹೊರಗೆ ಹೋಗೋಣ ಅಂತ ಎಲ್ಲ ಹೊರಟ್ಮೇಲೆ ನನ್ನ ಮಗ ಕೂಡ ಫುಲ್ ಜೋಶಲ್ಲಿದ್ದ. ಅವನಿಗೆ ಸಂಡೇ ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು. ಕಾರ್ ಕೂಡ ಪಂಚರ್ ಆಗಿಬಿಟ್ಟಿತ್ತು. ಹಾಗೆ ಏನು ಮಾಡೋದು ಅಂತ ಯೋಚನೆನೇ ಮಾಡಿದೆ. ಬೈಕಲ್ಲಿ ಹೊರಟ್ವಿ. ನಮ್ಮ ದೀಕ್ಷುಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಆದರೆ ಏನು ಮಾಡೋದು, ಸ್ವಲ್ಪ ಹೊತ್ತಿಗೆ ಸರಿ ಹೋದ. ನಾನೇ ಬೈಕ್ ಓಡಿಸ್ತೀನಿ ಅಂದ್ಬಿಟ್ಟು ಮುಂದೆ ಕೂತಿದ್ದ. ನಾವು ಬಂದಿದ್ದು ಅಯ್ಯನಕೆರೆಗೆ, ಸಕ್ರಾಯಪಟ್ಟಣದ ಹತ್ರ ಇರೋ ಅಯ್ಯನಕೆರೆ. ಇದು ಬಂದು ಚಿಕ್ಕಮಗಳೂರಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಹಾಂ, ಅಲ್ಲಿ ಇದೆಲ್ಲ ಹಾಕಿದಾರಲ್ಲ, ಅಲ್ಲೆಲ್ಲ ಇದು ಮಾಡ್ತಾರೆ, ಫಿಶಿಂಗ್ ಮಾಡೋದಾ? ಫಿಶಿಂಗ್ ನೆಟ್ ಹಾಕಿರೋದಲ್ಲಿ ಹಾಂ, ಎಲ್ಲಿ ಹೋಗೋಣ? ದೀಕ್ಷೆ ಜೋರಾಗಿ ನಡಿ. ಈ ಕೆರೆ 7 ಗುಡ್ಡಗಳು ಸುತ್ತುವರೆದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡೋದಂటే 7 ಗುಡ್ಡ ಮುಳುಗ್ತಿದೆ. ಗೆರೆಕೊಳ್ಳೆಲ್ಲ ನೋಡ್ದಂಗೆ ಆಯ್ತಲ್ಲ. ಇಲ್ಲಿಗೆ ನಾನು ಬಂದಿಲ್ಲ. ಇದು ನೋಡಿರೋ ನೆನಪೇ ಇಲ್ಲ ನನಗೆ. ಇದೆಲ್ಲ ಮಾಡಿದ್ದಾರೆ. ಇಲ್ಲಿ ದೀಕ್ಷು ಈ ಕಡೆ ನೋಡು. ದೀಕ್ಷಾ ಇಲ್ಲ ದೀಕ್ಷು ಇಲ್ಲಿ ನೋಡ್ರಿ. ಅವನು ಕೂಡ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದ. ಅವನಿಗೂ ಸ್ಕೂಲಿಗೆ ಹೋಗಿ ಮನೆಗೆ ಬಂದು ತುಂಬ ಬೋರ್ ಆಗಿರುತ್ತೆ. ಹಾಗಾಗಿ ಅವನಿಗೆ ಓದೋದಕ್ಕೂ ಕೆಲವು ಸಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಬರೀ ಸ್ಕೂಲು ಮನೆ ಅಂತ. ಹಾಗಾಗಿ ಈ ಥರ ವಾರಕ್ಕೊಂದ್ಸಲ ಯಾವಾಗಲಾದ್ರು ಫ್ರೀ ಇದ್ದಾಗ ನಾವು ಹೊರಗಡೆ ಕರ್ಕೊಬಂದು ಈ ಥರ ಆಟ ಆಡಿಸ್ತಾ ಇದ್ದರೆ ಅವನಿಗೂ ಕೂಡ ಖುಷಿಯಾಗುತ್ತೆ. ಅವನಿಗೂ ನೀರಲ್ಲಿ ಆಟ ಆಡೋದು ಅಂತಂದರೆ ತುಂಬ ಇಷ್ಟ. ಹಾಗಾಗಿ ತುಂಬ ಚೆನ್ನಾಗಿ ಆಟ ಆಡ್ದ, ಖುಷಿ ಕೂಡ ಆದ. ಹಾಗೆ ನೀರಲ್ಲಿ ಆಟ ಆಡ್ತಾ ಸಂಜೆ ಆಗೋಯ್ತು. ಹಾಗೆ ಹೊರಗೆ ಬಂದಾಯಿತು. ಆದರೆ ಆ ತೇಲ್ತಿರೋ ನೀರು, ಸುತ್ತ ಹಸಿರಾದ ಮರ ಗಿಡಗಳು, ಆ ತಂಪಾಗಿನ ವಾತಾವರಣ ನೋಡಿ ನಮಗೂ ಕೂಡ ತುಂಬ ಖುಷಿ ಆಯಿತು. ಸಿಟಿಲಿ ಬರೀ ಬಿಲ್ಡಿಂಗು, ವೆಹಿಕಲ್ ಸೌಂಡು ನೋಡಿ ಕೇಳಿ ತುಂಬ ಬೋರಾಗಿತ್ತು. ಆದರೆ ಆ ವಾತಾವರಣ ನೋಡಿ ನಮಗೆ ತುಂಬ ಖುಷಿ ಆಯಿತು. ಆ ಕೆರೆಯಲ್ಲಿರೋ ತಿಳಿ ನೀರಿನ ಹಾಗೆ ನಮ್ಮ ಮನಸ್ಸು ಕೂಡ ತಿಳಿ ಆಯಿತು. ಈ ಕೆರೆ ಬಂದ್ಬಿಟ್ಟು ಬ್ರಿಟಿಷರು ನಿರ್ಮಿಸಿರೋದು ಅಂತ ಹೇಳ್ತಾರೆ. ಚಿಕ್ಕಮಗಳೂರಿಂದ ಸುಮಾರು ಒಂದು 30 ಕಿಲೋಮೀಟ್ರ್ ಆಗಬಹುದು. ಈ ಹಿಸ್ಟಾರಿಕಲ್ ಪ್ಲೇಸ್ ಬಂದ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಪೀಸ್ಫುಲ್ ಆಗಿದೆ, ಪ್ರಶಾಂತ ವಾತಾವರಣದಲ್ಲಿ ಇದೆ. ಇದನ್ನು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ತುಂಬ ಜನ ಬರ್ತಾರೆ. ಮಿನಿ ಡ್ಯಾಮ್ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ನೀರು ಮಧ್ಯದಲ್ಲಿ, ಒಂದು ಕೆರೆ ಮಧ್ಯದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಮೇಲೆ ಹೋದರೆ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ ಎಲ್ಲ ಕಡೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಎಲ್ಲ ಮಾತಾಡಿಕೊಂಡು ತುಂಬ ಖುಷಿ ಆಯಿತು. ಆ ನೀರನ್ನ ನೋಡ್ತಾ ಇದ್ದರೆ ಒಂಥರ ಸಮಾಧಾನ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ಮಕ್ಕಳು ಆಟ ಆಡೋಕ್ಕೆ ಸ್ವಲ್ಪ ಪ್ಲೇ ಸ್ಟೇಷನ್ ಥರ ಇತ್ತು. ಹಾಗಾಗಿ ಅಲ್ಲಿ ಕೂಡ ಕರ್ಕೊಂಡೋಗಿ ದೀಕ್ಷನೆಲ್ಲ ಆಟ ಆಡಿಸ್ಕೊಂಡು ಅವನು ಕೂಡ ತುಂಬ ಎಂಜಾಯ್ ಮಾಡ್ದ. ಪಾಪ ಅಲ್ಲಾಡ್ತೀನಿ ಇಲ್ಲಾಡ್ತೀನಿ, ಒಂದು ಸೆಕೆಂಡು ಟೈಮ್ ವೇಸ್ಟ್ ಮಾಡಿಲ್ಲ, ಆ ಥರ ಆಟ ಆಡಿದ್ದಾನೆ. ಹಾಗೆ ಎಲ್ಲ ವಾತಾವರಣ ಎಲ್ಲ ನೋಡ್ತಾ ಸಂಜೆಗೆ ಆಗೋಯ್ತು. ಸನ್ಸೆಟ್ ಕೂಡ ಆಗ್ತಾ ಇತ್ತು. ಅದನ್ನು ಕೂಡ ನೋಡಿ ತುಂಬ ಖುಷಿ ಆಯಿತು. ಸಂಜೆ ಆಗ್ತಾ ಬಿಸಿಲು ಕಮ್ಮಿ ಆಯಿತು. ತಂಪಾದ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ಚಳಿನೂ ಹೌದು ಆಗ್ತಾ ಇತ್ತು. ಸ್ವಲ್ಪ ಬಿಸಿಲು ಇದ್ದಿದ್ದರಿಂದನೂ ಸ್ವಲ್ಪ ಒಂಥರ ವೆದರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ದೀಕ್ಷುನು ಸ್ವಲ್ಪ ಸನ್ಸೆಟ್ಟು ಸನ್ರೈಸ್ ಎಲ್ಲ ನೋಡೋದು ಸ್ವಲ್ಪ ಕಮ್ಮಿನೇ, ಹಾಗಾಗಿ ಸ್ವಲ್ಪ ನೋಡ್ತಾ ಇದ್ದ. ಪಾಪ ಆರೆಂಜ್ ಕಲರ್ ಕಾಣ್ತಾ ಇದೆ ಸನ್ನು ಅಂತ ಎಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ಹಾಗೆ ಸ್ವಲ್ಪ ಒಳಗೆ ಬಂದರೆ ವ್ಯೂ ಪಾಯಿಂಟ್ ಕೂಡ ಇದೆ ಅಲ್ಲಿ. ಹಾಗಾಗಿ ಅಲ್ಲಿ ಕೂಡ ಹೋದ್ವಿ. ಅಲ್ಲೇ ಸ್ವಲ್ಪ ಬಲ್ಲಾಳೇಶ್ವರ ದೇವಸ್ಥಾನ ಇದೆ. ನಾವು ಅಲ್ಲಿ ಚೆನ್ನಕೇಶವನ ದೇವಸ್ಥಾನ ಮತ್ತು ಗಣಪತಿ, ಕಾಲಭೈರವೇಶ್ವರನ ಹಳೇ ಕಾಲದ ವಿಗ್ರಹಗಳನ್ನೆಲ್ಲ ನಾವು ಅಲ್ಲಿ ನೋಡಬಹುದು. ದೇವಸ್ಥಾನ ಎಲ್ಲ ತುಂಬ ಕಾಮಾಗಿತ್ತು, ಚೆನ್ನಾಗಿತ್ತು. ಹಳೇ ಕಾಲದ ವಿಗ್ರಹಗಳಲ್ವಾ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕೆತ್ತಿದ್ರು. ಆದರೆ ಒಂದೇನೋ, ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿಂದ ನೋಡಿದ್ರೆ ಫುಲ್ಲು ಊರು, ಕೆರೆ. ಡೈಲಿ ಪೂಜೆ ಮಾಡ್ತಾರಾ? ಭಿನ್ನ ಆಗಿದ್ದಾವೆ. ಅಲ್ಲಿಂದ ನೆಕ್ಸ್ಟು ವ್ಯೂ ಪಾಯಿಂಟಿಗೆ ಬಂದ್ವಿ. ಅಲ್ಲಿಂದ ಸುತ್ತಮುತ್ತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಹೈಟಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಒಂದಷ್ಟು ಫೋಟೋ ತೆಗೆಸ್ಕೊಂಡು ವಾಪಸ್ ಆದ್ವಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.